ನಾನು ಮಲಗಿದ್ದೇನೆ ಅಂತ ಅಂದುಕೊಂಡು ಆಗ ತಾನೇ ಸ್ನಾನಕ್ಕೆ ಹೋಗಿದ್ದ ನನ್ನ ಹೆಂಡತಿ ಹೊರಗೆ ಬಂದವಳು ತನ್ನ ಸುತ್ತಿದ್ದ ಟವಲನ್ನು ಮಂಚದ ಮೇಲೆ ಎಸೆದಳು. ಅದು ನನ್ನ ಮುಖದ ಮೇಲೆ ಬಿದ್ದಿತು. ಯಾರು ಅಂತ ನೋಡಿದರೆ ನನ್ನ ಹೆಂಡತಿಯ ಮೈ ಮೇಲೆ ಏನೂ ಇಲ್ಲ. ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ. ಇದೇ ಮೊದಲ ಬಾರಿ ನಾನು ಅವಳನ್ನು ಆ ರೀತಿ ನೋಡುತ್ತಿರುವುದು. ಏಕೆಂದರೆ ಇಷ್ಟವಿಲ್ಲದ ಮದುವೆ ಇದು. ಅವಳೆಂದರೆ ನನಗೆ ಅಷ್ಟಕ್ಕಷ್ಟೇ. ನೋಡಲು ಅವಳೇನೋ ಸುಂದರವಾಗಿದ್ದಾಳೆ, ಆದರೆ ನನ್ನ ಅಭಿರುಚಿಗೆ ಹೊಂದಿಕೆ ಆಗುವುದಿಲ್ಲ ಅಂತ ನಾನೇ ದೂರ ಇಟ್ಟಿದ್ದೆ. ಇನ್ನು ಸ್ವಲ್ಪ ದಿನ ಹೋದರೆ ನಾವಿಬ್ಬರೂ ಡೈವರ್ಸ್ ತೆಗೆದುಕೊಳ್ಳುತ್ತಿದ್ದೆವು, ಅಥವಾ ನಾನು ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿ ಹೊರಟು ಹೋಗುತ್ತಿದ್ದೆ. ಇಂದು ಈ ದೃಶ್ಯವನ್ನು ಕಣ್ಣಾರೆ ನೋಡುತ್ತಾ ನನ್ನ ಮನಸ್ಸನ್ನು ತುಂಬಿಸಿಕೊಂಡೆ. ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ, ದೇವಲೋಕದ ಅಪ್ಸರೆಗಿಂತ ಜಾಸ್ತಿ. ಪದಗಳು ಸಾಲದು ಅವಳ ಸೌಂದರ್ಯವನ್ನು ವರ್ಣಿಸಲು. ಮೈಯೆಲ್ಲ ರೋಮಾಂಚನವಾಗುತ್ತಿದೆ, ಕೂದಲು ಮೇಲೆ ಹೇಳುತ್ತಿದೆ. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವಳ ಹತ್ತಿರ ಹೋದೆ. ಅವಳಿಗೆ ಸಡನ್ನಾಗಿ ಶಾಕ್ ಆಯಿತು. ನಾನು ಮಲಗಿದ್ದೇನೆ ಅಂತ ಇಷ್ಟೊತ್ತು ಅಂದುಕೊಂಡಿದ್ದಳು. ವಿಧಿಯಿಲ್ಲದೆ ಅವಳು ತನ್ನ ಎರಡೂ ಕೈಗಳನ್ನು ಅವಳೆದೆ ಮೇಲೆ ಗಟ್ಟಿಯಾಗಿ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ನಾನು ಅವಳಿಗಿಂತ ತುಂಬ ದಪ್ಪ ಇದ್ದೆ. ಅವಳು ತೀರಾ ಸಣ್ಣ ಇದ್ದುದರಿಂದ ಅವಳನ್ನು ಸಂಪೂರ್ಣವಾಗಿ ಆಕ್ರಮಿಸಿದೆ. ಅವಳ ದೇಹದ ಒಂದೊಂದು ಭಾಗವು ಈಗ ನನ್ನ ದೇಹದ ಭಾಗವಾಗಿದೆ. ಮೊದಲು ಸ್ವಲ್ಪ ಪ್ರತಿಭಟನೆ ತೋರಿದಳು. ನಂತರ ಅವಳಿಗೂ ಕೂಡ ನನ್ನ ಸ್ಪರ್ಶ, ನನ್ನ ಜೊತೆಗೆ ಇರಬೇಕು ಅಂತ ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದೆ. ಅವಳು ಮಾದಕವಾಗಿ ನಕ್ಕಳು. ನಂತರ ಇಬ್ಬರು ಬೆತ್ತಲಾಗಿ ಒಂದು ಅನ್ಯೋನ್ಯವಾದ ಗಂಡ ಹೆಂಡತಿಯ ಸಂಬಂಧವನ್ನು ಆರಂಭಿಸಿದೆವು. ಈ ಸಂಬಂಧ ಮಧುರವಾಗಿತ್ತು. ಅವಳ ದೇಹದ ರಸವನ್ನು ಹೀರಿ ಮಧುರವಾದ ಮಿಲನದಿಂದ ತೃಪ್ತಿಗೊಂಡೆ. ಮುಂದೆ ಇನ್ನೂ ಅದ್ಭುತವಾಗಿರುತ್ತದೆ ನನ್ನ ಜೀವನ ಅಂತ ಖುಷಿಪಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.